STN चैनल शाहबाद तालुका ब्रेकिंग न्यूज। कलबुर्गी डिस्ट्रिक्ट शाहबाद तालुका से STN चैनल में आप सभी का स्वागत है। आज शाहबाद तालुका में ऑल दलित मादिगा समाज समिति की जानिब से विरोध प्रदर्शन और ज्ञापन दिया गया, जो कि ऑनरेबल चीफ मिनिस्टर ऑफ कर्नाटका के नाम लिखा गया है। ये ज्ञापन शाहबाद के तहसीलदार और तालुक मजिस्ट्रेट के जरिए दिया गया। हाल ही में हुब्बल्ली के इनाम बीरापुरा गांव में एक बेहद ही दिल दहला देने वाला और गैर इंसानी वाकया सामने आया है। यहाँ एक पिता ने अपनी ही बेटी, जो 7 महीने की गर्भवती थी, को कुल्हाड़ी से कत्ल कर दिया। वजह सिर्फ इतनी थी कि लड़की ने दलित समुदाय के एक युवा से प्रेम विवाह किया था। समिति ने बताया कि मरहुमा मान्या अपने पति विवेकानंद के साथ जान का खतरा होने की वजह से शिवल्ली इलाके में रह रहे थे। इस ऑनर किलिंग की सख्त अल्फाजों में निंदा की। सिर्फ मुख्य आरोपी ही नहीं, बल्कि सभी आरोपियों को तुरंत गिरफ्तार करने की जोरदार मांग की। प्रिवेंशन ऑफ ऑनर किलिंग्स एक्ट को तुरंत और सख्ती से लागू करने की मांग रखी। महिलाओं और दलित समुदाय के खिलाफ बढ़ते जाति गर्व और हिंसा पर रोक लगाने के लिए सरकार से कड़े कदम उठाने का आग्रह किया। समिति का कहना है कि ऐसे जुर्म जातिवादी सोच, मनुवादी मानसिकता और महिला विरोधी सामाजिक धारणाओं का नतीजा हैं, जो समाज को पीछे ढकेल रहे हैं। ऐसे घटनाओं पर सख्त कानूनी कार्रवाई न हुई तो आने वाले समय में ऐसे अपराध और बढ़ेंगे। समिति ने कहा कि दोषियों को कड़ी से कड़ी सजा दी जाए, पीड़ित परिवार को इंसाफ मिले और भविष्य में ऐसे अपराध न हो, इसके लिए कानून का कठोर पालन हो। आइए देखते हैं एक ग्राउंड रिपोर्टिंग सिर्फ और सिर्फ STN चैनल पर। ऐसी ही सच्ची और जिम्मेदार खबरों के लिए STN चैनल को देखते रहिए। धन्यवाद। ಶಾಹಬಾದ್ನಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂತ ಘಟನೆಯನ್ನ ಖಂಡಿಸಿ ವಿವೇಕಾನಂದ ಮತ್ತು ಮಾನ್ಯಾಳ ಮದುವೆಯನ್ನ ಈ ಜಾತಿವಾದಿ ಸಮಾಜ ತಾಳ್ಕೊಳ್ಳಾರದೆ ಮಾನ್ಯಾಳನ್ನ ಕೊಲೆ ಮಾಡಿರ್ತಕ್ಕಂತ ಘಟನೆಯನ್ನ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ಮರ್ಯಾದೆಗೇಡಿ ಹತ್ಯೆಯನ್ನ ಕಾನೂನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಇಡೀ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂದು ಶಾಹಬಾದ್ನಲ್ಲಿ ಅನೇಕ ಎಲ್ಲ ದಲಿತ ಮುಖಂಡರು, ಪ್ರಗತಿಪರರು ಸೇರಿ ಮಾನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲೇ ಇದು ಜಾತಿಯ ವ್ಯವಸ್ಥೆ, ಇದು ಹೆಣ್ಣು ಗಂಡಿನ ಮಧ್ಯದಲ್ಲಿ ನಡೀತಕ್ಕಂಥ ಒಂದು ಕ್ರಿಯೆ ಏನದಲ್ಲ, ಇದು ಪ್ರಾಕೃತಿಕ ಕ್ರಿಯೆ. ಇದು ಯಾರು ಜಾತಿ ಮತ್ತು ಸಂಬಂಧಗಳ ಧರ್ಮಗಳನ್ನು ನೋಡಿ ನಡೀತಕ್ಕಂಥದ್ದಲ್ಲ. ಇದು ಇವತ್ತು ಕೂಡ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು, ಹುಬ್ಬಳ್ಳಿಯ ಸಮೀಪದಲ್ಲಿ ಆಗಿರ್ತಕ್ಕಂಥ ಮಾನ್ಯಾಳ ಮತ್ತು ವಿವೇಕಾನಂದರ ಸಂಬಂಧ ಆಗಿರ್ತಕ್ಕಂಥದ್ದು ಜಾತಿಯ ನೋಡಿ ಅಲ್ಲ. ಇದು ಆಗಿರ್ತಕ್ಕಂಥದ್ದು ಪ್ರಾಕೃತಿಕ ನಿಯಮದ ಅಡಿಯಲ್ಲಿ ಆಗಿರ್ತಕ್ಕಂಥ ಘಟನೆ. ಈ ಘಟನೆಯನ್ನು ಮುಂದೆ ಅದು ಜಾತಿಯ ಮೇಲೆ ತಂದು 7 ತಿಂಗಳ ಗರ್ಭಿಣಿ ಆಗಿರ್ತಕ್ಕಂಥ ಮಾನ್ಯಾಳನ್ನು ತಂದನೆ ಮತ್ತು ಅವರ ಸಂಬಂಧಿಕರೇ ಬರ್ಬರವಾಗಿ ಹತ್ಯೆ ಮಾಡ್ತಾರೆ ಅಂತಂದರೆ ಇದು ಎಂಥ ಅಮಾನವೀಯ ಘಟನೆ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡ್ತಕ್ಕಂಥದ್ದು. ಇವತ್ತು ಈ ನಾಡಿನಲ್ಲಿ ಬಸವಣ್ಣನ ನಾಡು, ಸೂಫಿ ಸಂತರ ನಾಡು, ಇದು ಈ ಅಂಬೇಡ್ಕರ್ ಅವರ ನಾಡು, ಬಾಬು ಜಗಜೀವನರವರ ನಾಡು, ಕಾಂಚೀರಮರ ನಾಡು, ಇದು ಅನೇಕ ಸಮಾಜ ಸುಧಾರಕರ ನಾಡಿನಲ್ಲಿ ಮತ್ತು ಜಾತಿ ಭೇದ ಇರಬಾರ್ದು ಅಂತಕ್ಕಂಥ ಬಸವಣ್ಣನವರು ಅವ್ರ ಕಾಲದಲ್ಲಿ ಅಂತರ್ಜಾತೀಯ ಮದುವೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಕಾನೂನಿನಲ್ಲಿ ಸಂವಿಧಾನದಲ್ಲಿ ಅಂತರ್ಜಾತೀಯ ಮದುವೆಗೆ ಅವಕಾಶಗಳನ್ನು ಇರ್ತಕ್ಕಂಥದ್ದು. ಅಂತರ್ಜಾತಿ ಮದುವೆ ಆದವರಿಗೆ ಸರ್ಕಾರ ಪೋಷಿಸಿ 3 ಲಕ್ಷ ಅನುದಾನ ಕೂಡ ಕೊಡ್ತಕ್ಕಂಥದ್ದು ಇದು ಕಾನೂನಿನಲ್ಲಿರ್ತಕ್ಕಂಥದ್ದು. ಆದರೆ ಕಾನೂನು ಇದ್ದರೂ ಕೂಡ ಇವತ್ತು ಜಾತಿವಾದಿ ಮನಸ್ಸುಗಳು, ಇವತ್ತು ಪ್ರಕಾಶ್ ಗೌಡ ಅಂತಕ್ಕಂಥ ಒಬ್ಬ ಕೋಮುವಾದಿ, ಆ ಮಾನ್ಯಾಳ ತಂದೆ ಎಂಥ ಕೋಮುವಾದಿ ಅಂತಕ್ಕಂಥದ್ದು ನಾವು ವಿಚಾರ ಮಾಡಬೇಕಾಗ್ತದ. ಅಥವಾ ಪ್ರಕಾಶ್ ಗೌಡ್ರನ ತಲೆಯಲ್ಲಿ ಬರಬೇಕಾಗಿತ್ತು ಅಂತಂದರೆ ಈ ಹಿಂದೆ ಇರ್ತಕ್ಕಂಥ ಮನುವಾದ ಮತ್ತು ಏನು RSS ಅಂತಕ್ಕಂಥ ಒಂದು ಮನುವಾದ ಅದ, ಅದು ಎಷ್ಟು ಪ್ರೇರಣೆ ಮಾಡಿರಬೇಕು ಅಂತಕ್ಕಂಥದ್ದು ನಾವು ಈ ಭಾರತ ದೇಶ ನಾವು ಜನ ಅರ್ಥ ಮಾಡ್ಕೋಬೇಕಾಗ್ತದ. ಯಾಕಂದರೆ ಸ್ವತಃ ಹುಟ್ಟಿರ್ತಕ್ಕಂಥ ತಂದೆ ಮಕ್ಕಳನ್ನು ನಾವು ಇವತ್ತು ಎಷ್ಟು ಪ್ರೀತಿ ಮಾಡ್ತೀವಿ ಅಂತಂದ್ರೆ, ಮಗಳು ಹೊಟ್ಟೆಲಿದ್ದಾಗ ಆಕಿ ಕರೆದು ನಾವು ಆಕಿನ ಸಂಸ್ಕಾರ ಮಾಡಿ ಒಳ್ಳೆ ಜನ್ಮ ಕೊಡಲಿ ಅಂತಕ್ಕಂಥ ಒಂದು ತಂದೆ ತಾಯಿ ಮಾಡ್ತಕ್ಕಂಥ ಕಾರ್ಯವನ್ನು ಬಿಟ್ಟು ಹರಿದಿರ್ತಕ್ಕಂಥ ಒಂದು ತಂದೆ ತಾಯಿನೇ ಆ ಮಗಳನ್ನು ಕೊಡ್ಲಿಯಿಂದ ಕೊಲೆ ಮಾಡ್ತಾರಂತಕ್ಕಂಥದ್ದು ನಾವು ವಿಚಾರ ಮಾಡಿದಾಗ ಇದು ಪ್ರತಾಪ್ ಗೌಡನ ವಿಚಾರ ಅಲ್ಲ. ಇದ್ರ ಹಿಂದೆ ಇರ್ತಕ್ಕಂಥ ಭಾಳ ದೊಡ್ಡ
ಜಾತಿವಾದಿ ಕೋಮುವಾದಿಯ ಚಂಡಾತರ ಇರೋದರಿಂದ ಇದು ನಾವು ಭಾಳ ಬಲಿಷ್ಠವಾಗಿ ಖಂಡನೆ ಮಾಡಬೇಕಾಗ್ತದೆ. ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಇದು ಒಂದೇ ಘಟನೆ ಅಲ್ಲ. ಎಲ್ಲೋ ಒಬ್ಬ ಹುಡುಗ ನೀರು ಕುಡ್ದ ಅಂತಕ್ಕಂಥದ್ದು, ಒಬ್ಬ ಹುಡುಗ ಕಟ್ಟಿ ಮುಟ್ದ ಅಂತಕ್ಕಂಥದ್ದು, ಇಂಥ ಹಲವಾರು ಘಟನೆಗಳು ಕರ್ನಾಟಕದಲ್ಲಿ ನಡೀಲಕತ್ತಾವ. ಇವತ್ತು ಸಿದ್ದರಾಮಯ್ಯವ್ರು ಕೂಡ ನಾವು ಒತ್ತಾಯ ಮಾಡ್ತೀವಿ. ಇವತ್ತು ನೀವು ಸಾಮಾಜಿಕ ನ್ಯಾಯದ ಮೇಲೆ ಬಂದಿರತಕ್ಕಂಥ ಸರ್ಕಾರ, ಸಮಾಜ ನಿರ್ಮಾಣ ಮಾಡಿರ್ತಕ್ಕಂಥ ಸರ್ಕಾರ, ನೀವು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತಕ್ಕಂಥ ಸರ್ಕಾರ, ಇಂಥ ಜಾತಿಯ ಘಟನೆಗಳು ನಡೆದಾಗ, ಇಂಥ ಕೋಮುವಾದಿಗಳ ಘಟನೆ ನಡೆದಾಗ ನೀವು ಸರ್ಕಾರದವ್ರು ಏನು ಮಾಡ್ಲಕತ್ತೀರಿ? ಇದಕ್ಕೆ ಕಠಿಣವಾದ ಒಂದು ಕಾನೂನನ್ನ ಯಾಕೆ ರೂಪಿಸಿರಕತ್ತಿಲ್ಲ? ಇದು ಮಾನ್ಯಾಳ ಘಟನೆಯನ್ನ ಖಂಡಿಸಿ, ಮರ್ಯಾದೆಗೇಡಿ ಹತ್ಯೆಯನ್ನ ಖಂಡಿಸಿ ಇವತ್ತು ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ಅದರ ಹಿನ್ನೆಲೆಯಲ್ಲಿ ನೀವು ಕಠಿಣವಾದ ಒಂದು ಕಾನೂನನ್ನ ಜಾರಿಗೆ ತಂದು ಇವರನ್ನ ನೀವು ಕೋರ್ಟ್ ಕೇಳ್ತದ, ಸಾಕ್ಷಿ ಅದ ಏನು, ಇದು ಅದ ಏನು, ಹಂಗದ, ಇದು ಏನು ಬಿಡುಗಡೆ ಮಾಡ್ತದ, ಅದು ಮಾತು ಬೇರೆ. ಆದರೆ ಇವತ್ತು ನಡೀತಕ್ಕಂಥ ಘಟನೆ ಏನು ಅಂತಂದರೆ, ಇವತ್ತು ಸರ್ಕಾರ ಒಂದು ವೇಳೆ ಇಂಥ ಕಾನೂನನ್ನು ಜಾರಿಗೆ ತರದೇ ಹೋದರೆ ಇಂಥ ಘಟನೆಗಳು ನಡೆದು ಭಾಳ ಜನ ಜೈಲಿನಿಂದ ಬಿಡುಗಡೆ ಆಗ್ತಕ್ಕಂಥ ವಾತಾವರಣ ಆಗ್ತದೆ. ನಾವು ಇವತ್ತು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಮಾಡಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಮಾಡಿದೆ ಅಂತಂದರೆ, ಅಂತರ್ಜಾತೀಯ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ತಂದೆ ಆಸ್ತಿಯಲ್ಲಿ ಪಾಲು ಕೊಡಬಾರ್ದು ಅಂತಕ್ಕಂಥದ್ದು. ಇದು ಯಾವ ಕಾನೂನು? ಸಂವಿಧಾನದಲ್ಲಿ ಇದು ಇದೆಯಾ? ಇವತ್ತು ಕೋರ್ಟ್ ಕೂಡ ದಾರಿ ತಪ್ಪಿಸ್ತಕ್ಕಂಥ ಕಾನೂನನ್ನು ಜಾರಿಗೆ ತರ್ತಕ್ಕಂಥದ್ದು ನೋಡಿದೆ ನಾವು. ಆದರೆ ಅಂತರ್ಜಾತಿ ಮದುವೆ ಆಗಿರ್ತಕ್ಕಂಥ ಮಗಳಿಗೆ ತಂದೆ ಆಸ್ತಿಯಲ್ಲಿ ಪಾಲು ಕೊಡಬಾರ್ದು ಅಂದರೆ, ಅಂತರ್ಜಾತೀಯ ಮದುವೆ ಆಗಿರ್ತಕ್ಕಂಥ ಗಂಡು ಮಗನಿಗೆ ಯಾವ ರೀತಿ ನ್ಯಾಯ ಕೊಡಬೇಕು? ಇದು ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಆದರೆ ಸುಪ್ರೀಂ ಕೋರ್ಟ್ಗಳು ಕೂಡ ಇವತ್ತು ಜಾತಿಯನ್ನು ಎತ್ತಿ ಹಿಡಿತಕ್ಕಂಥ ಮನಸ್ಥಿತಿ ಎನ್ನುವ ಪ್ರಾರಂಭ ಆಗ್ಯದ. ಇದು ತಪ್ಪಬೇಕು. ಆ ಕಾರಣಕ್ಕಾಗಿ ಜಾತ್ಯತೀತ ಸರ್ಕಾರ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು 6 ಜನರಿಗೆ ಅಷ್ಟೇ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 14 ಜನರ ಮೇಲೆ ಕೇಸ್ ಆಗ್ಯದ, ಇನ್ನೂ ಅರೆಸ್ಟ್ ಮಾಡಿಲ್ಲ. ಇದು ಇವತ್ತು ವಿವೇಕಾನಂದನ ಕುಟುಂಬ ಭಾಳ ಆತಂಕದಲ್ಲಿ ಅದ. ವಿವೇಕಾನಂದನ ತಾಯಿ ಹಾಸ್ಪಿಟಲ್ನಲ್ಲಿ ಜೀವಮರಣದ ಸ್ಥಿತಿಯಲ್ಲಿ ಹೇಳ. ಆದರೆ ಸರ್ಕಾರ ಇಲ್ಲಿವರೆಗೆ ಯಾವ ರೀತಿ ನೀವೇನು ಮಾಡಿದಿರಿ? ಏನೂ ಇಲ್ಲ. ಅಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ ನಡೆದಿರ್ತಕ್ಕಂಥ 6 ಜನರಿಗೆ ಅಷ್ಟೇ ನೀವು ಅರೆಸ್ಟ್ ಮಾಡಿದಿರಿ, ಇನ್ನು ಉಳಿದವರಿಗೆ ನಿಮ್ಗೆ ಅರೆಸ್ಟ್ ಮಾಡ್ಲಿಕ್ಕಾಗಿಲ್ಲ. ಇಡೀ ಕರ್ನಾಟಕನೇ ಅಲ್ಲ, ಇಡೀ ದೇಶನೇ ಮನುಕುಲ ತಲೆ ತಗ್ಗಿಸ್ತಕ್ಕಂಥ ಘಟನೆ ಇದಾಗಿರೋದ್ರಿಂದ ಸರ್ಕಾರ ಕೂಡಲೇ ಅವರ ವಿವೇಕಾನಂದರಿಗೆ ರಕ್ಷಣೆ ಕೊಡಬೇಕು. ಆ ತಂದೆ ತಾಯಿಗೆ ಅಷ್ಟೇ ಅಲ್ಲ, 14 ಜನರಿಗೆ ಕೇಸ್ ಆಗಿರ್ತಕ್ಕಂಥದ್ದು, ಅವರ ಹಿಂದಿರ್ತಕ್ಕಂಥ ಯಾವ್ಯಾವ ಶಕ್ತಿಗಳಲ್ಲ ಅವನ್ನು ತನಿಖೆ ಮಾಡಿ ಅವರೆಲ್ಲರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾವು ಶಾಬಾದ್ ಮುಖಾಂತರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ. ಈ ಹಿಂದೆ ಅನೇಕ ಚಳುವಳಿಗಳು ಕರ್ನಾಟಕದಲ್ಲಿ ನಡೀತಾವ. ಇದು ನಿಂದಿರ್ಲಕ್ಕಂತಕ್ಕಂಥದ್ದಲ್ಲ. ಮರ್ಯಾದೆಗೇಡಿ ಹತ್ಯೆ ಕಾನೂನನ್ನ ಈ ಸರ್ಕಾರ ತರಲೇಬೇಕು ಅಂತಕ್ಕಂಥದ್ದು ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತಾ, ನನಗೆ ಮಾತಾಡೋಕ್ಕೂ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಗೆಳೆಯರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.